ಹಾಯ್ ನನ್ನ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 8:30 ಆಗೈತೆ ನೋಡಿ. ಇವಾಗ ಲೋಗ್ ಚಲ್ ಮಾಡಿ ಸ್ನೇಹಿತರೆ. 8:30ಗೆ ಬಿಸಿಲು ಚಲ್ ನೋಡಿ, ಉರಿಯಾಕತ್ತಿದ್ದು ಉರಿದ 4-5 ತನಕ ಉರಿತೈತ್ರಿ ಬಿಸಿಲು. ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ನೋಡಿ. ಎಲ್ಲ ಮನೆಯೂ ಕ್ಲೀನಾಗಿ ಐತೆ. ಟೈಮ್ ತೋರಿಸ್ತೀನಿ ನಿಮ್ಗೆ. 8:30 ಲಾಗ್ ಚಲ್ ಮಾಡಿ 7ಕ್ಕೆ ಎತ್ತೀನಿ ಸ್ನೇಹಿತರೆ. 7ಕ್ಕೆ ಎದ್ದು ಒಂದು ವಿಡಿಯೋ 8ಕ್ಕೆ ಅಪ್ಲೋಡ್ ಮಾಡಿದೆ. ಒಂದು ಎಡಿಟಿಂಗ್ ಮಾಡ್ಕೋತ ಕುಂತೆ. ಎಲ್ಲ ಕೆಲಸ ಇದಾವೆ. ಸಾವ್ಕೊಂಬರ್ನ ಮಲ್ಕೊಂಡು ನಾನು ಮ್ಯಾಗ ಮನಗಿಸಿನ್ರಿ. ಎದ್ದು ನೋಡ್ತಾ ನೋಡಿ, ಮಕ್ಕೋಣಲ್ಲಪ್ಪ ಮನಗಿಸ್ ಮಮ್ಮಿ ಅಂದು ಮನಗಿಸಿ ಬಂದೆ ನಾನು. ಇಷ್ಟು ಇವತ್ತು ಉಕ್ಸ್ ಹಚ್ಬೇಕು. ಇವತ್ತು ಅಟ್ಟಿದ್ರೆ ಗಿರ್ನಿ ಹಾಕ್ಸ್ಕೊಂಬರ್ಲೇಬೇಕು ರೀ. ನಾಳೆಗೆ ಒಂದು ರೊಟ್ಟಿ ಮಾಡೋದು ಸ್ನೇಹಿತರೆ. ಶುಕ್ರವಾರ ಅಲ್ಲ, ನಾಳೆಗೆ ಇಡ್ಲಿ ಎಣ್ಣೆ ಹಾಕಬೇಕು. ಏನು ಮಾಡಬೇಕು, ದೋಸೆ ಮಾಡಬೇಕು. ಏನು ಸಕ್ಕದ ಮಾಡಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನಾಗೈತೆ ರೀ. ನಿನ್ನೆ ಸಂಜೆ ಬರ್ತಡೇ ಐತಲ್ಲ, ಅಲ್ಲೇ ಚೋಡ ಹತ್ತಿದ್ದು ಬಂದುಬಿಟ್ಟು ಹಂಗೆ 7-8 ಹೋಳಿಗೆ ಅದಾವು. ಇವಾಗ ಒಂದಿಷ್ಟು ಶೇಂಗಾ ಖಾರ ಮಾಡ್ತೀನಿ ರೀ. ಶೇಂಗಾ ಹುರಿದಿನಿಲ್ಲೇ ಒಂದಿಷ್ಟು ನಾನು ಚಪಾತಿ ಮಾಡ್ತೀನಿ. ಬುತ್ತಿ ಹೋಳಿಗೆ ಪಳಗೆದ ಒಂಥರ ಇಷ್ಟು ಚಪಾತಿ ಇಟ್ಟೈತ್ರಿ. ಡಬ್ಬೆ ಹಾಕಿ ಇಟ್ಟು ನೋಡಿ ಚಪಾತಿ ಹಿಟ್ಟನ್ನ. ಶೇಂಗಾ ಖಾರ ಚಪಾತಿ ಉಳ್ಳಿ ಮಾಡಿ ಸುತ್ತ ಡಬ್ಬ್ಯಾಗ ಇಟ್ಬಿಡ್ತೀನಿ. ತುಪ್ಪ ಖಾರ ಚಪಾತಿ ಇವು ಕಟ್ಟಂದು ಹಾಕಿ. ಬ್ಯಾಸಿಗೆದನಕ್ಕೆ ಹೋಗಲ್ಲ ಸ್ನೇಹಿತರೆ. ರೊಟ್ಟಿನೇ ಬೇಯಿಸಿ ಏನು ಮಾಡೋದು ಇಟ್ಟಿಲ್ಲ. ಅದಕ್ಕೆ ನಿನ್ನೆ ಅದೇ ಚಪಾತಿ ಇತ್ತು. ಏನೇನೆಲ್ಲ ಕ್ಲೀನಾಗೈತೆ. ಎಲ್ಲರೂ ಬೀರಪ್ಪ ಮುತ್ತಿನ ದರ್ಶನ ಮಾಡ್ಕೋರಿ. ಕುಡಿ ನೀರು ಬಂದವು, ಕುಡಿಯೋ ನೀರು ತುಂಬ್ಕೋಬೇಕು. ಬಸ್ ಸ್ನೇಹಿತರೆ 8:30ಗೆ ಪಟಾಕಿ ಹೀಟ್ ಮಾಡಿ ಕುಡಿ ನೀರು ತುಂಬ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶ್ರವಣ ಮಕ್ಕೊಳಲ್ಲ ಬಾ, ಜಕ ಮಾಡಿಸ್ತೀನಿ ಬಾ. ನೋಡಿ ಇವಾಗ ಎಲ್ಲ ಮನೆ ಕೆಲಸ, ಕಸ ಬಾಂಡೆ ನೀರು ತುಂಬೋದು ಎಲ್ಲ ಕೆಲಸ ಮುಗೀತು. ಮನೆ ಕೆಲಸ ಮುಗೀತು. ಇವಾಗ ಅಡುಗೆ ಕೆಲಸ ಚಲೋ ಆಯ್ತು ನೋಡಿ ಸ್ನೇಹಿತರೆ. ಶೇಂಗಾ ಖಾರ ಮಾಡಿಟ್ಟೀನಿ. ಮಸ್ತ್ ಘಮ ಅನ್ನಕತ್ತೈತೆ ನೋಡಿ. ಖಾರ ನಿಮಗೂ ಕೂಡ ತೋರಿಸಿದೆ. ಒಂದಿಷ್ಟು ಸ್ಪೀಡ್ ಓಡಿಸೀನಿ. ಯಾಕಂದ್ರೆ ವಿಡಿಯೋ ಸ್ಟ್ಯಾಂಡ್ ಹಾಕಿದ್ನಲ್ಲ ನೋಡಿ. ಇಲ್ಲೇ ಉಳ್ಳಿ ಮಾಡ್ಕೊಳಕತ್ತೀನಿ. ಇನ್ನು ಶ್ರಾವಣಿ ಊಟಕ್ಕೆ ಬರ್ತಾಳೆ. ಶೇಂಗಾ ಖಾರ ಮಾಡಿ ಬುತ್ತಿಗೆ ಅದನ್ನೇ ಕಟ್ಬಿಡ್ತು ನೋಡಿ. ಏನು ಮಾಡಿ ಪಟ ಉಳ್ಳಿ ಮಾಡಿ ಇಟ್ಕೊಂಡ್ಕೇರಿ. ಆಮೇಲೆ ಆ ಚಪಾತಿ ತೀಡೋಗಿ ಬಿಡ್ತೀವಿ ಸ್ನೇಹಿತರೆ. 3 ಬೇಡ 4 ಚಪಾತಿ ಆಗುತ್ತೆ. ಇನ್ನೂ ಹೋಳಿಗೆ ಅದಾವ್ರಿ. ಸಂಜೆನೇ ಮಾಡಿದ್ದು, ಮಧ್ಯಾಹ್ನ ಮಾಡಿದ್ದು ಅವನೇ ಇದ್ದದ್ದು ಉಣ್ಕೋತೀವಿ. ನಾವೇನು ಅದು ಇದು ಅನ್ನೋ ಸ್ನೇಹಿತರೆ. ಬರೀ ಇವಾಗ ತುಪ್ಪ ಕಾಸಕ್ಕಿಡಬೇಕು. ಶ್ರಾವಣಿ ಒಂದು ಸ್ಕೂಲಿಗೆ ಟೈಮ್ ಆಗೈತೆ ರೀ. ನನಗೆ ಒಂದು ತುಪ್ಪ ಕಾಸು. ಮಕ್ಕಳು ಸ್ಕೂಲಿಗೆ ಹೊಂಟು ಅಂತ ಸ್ನೇಹಿತರೆ. ಯಾವುದೂ ಕೆಲಸ ಯಾವಾಗ ಮಾಡ್ತೀವಿ ಯಾವುದಿಲ್ಲ ನಂಗೆ ಆಗ್ಬಿಡ್ತಾ. ಅದು ತುಪ್ಪ ಕರೆಕ್ಟಾಗಿ ಕುಂದಿಸಿದ್ ನೋಡಿ. ಶ್ರಾವಣ್ ಕುಮಾರ್ನ ಮಾತಾಡಕತ್ತೆ. ಶ್ರಾವಣಿನೂ ದೇವ್ರಿಗೆ ಬಂದು ಸ್ನೇಹಿತರೆ. ಬಾರವ ಆಧಾರ ಹಚ್ಚಾಕೈತೆ, ನನಗೂ ಹಚ್ಚ ಅಂತಂದೆ. ಆಕಿನೂ ಆಧಾರ ಹಚ್ಚಿದ್ ನೋಡಿ. ಇಲ್ಲೇ ಸ್ನೇಹಿತರೆ ಸ್ಟ್ಯಾಂಡ್ ಯಾಕೆ ಸಲ ಒಂದು ಸ್ವಲ್ಪ ಓಡಿಸೀನಿ ವಿಡಿಯೋ. ಅವಸರ ಅನಿಸ್ತಿರ್ಬೇಕು ನಿಮಗೆಲ್ಲ. ಇದೇ ಥರ ವಿಡಿಯೋ ಇಷ್ಟ ಆಯ್ತು ಅಂತ ಗೊತ್ತೈತೆ. ಭಾಳ ಮಂದಿನೂ ಕೇಳ್ತಿರ್ತೀರಿ. ಅವ್ರು ಒಂದು ಕಮೆಂಟ್ ಹಾಕಿರ್ತೀರಿ. ಒಂದು ಕಮೆಂಟ್ ಹಾಕ್ಬೇಕಾದ್ರೆ 100 ಬೇರೆ ವಿಚಾರ ಮಾಡಿ ಹಾಕಿರ್ತೀರಿ ಸ್ನೇಹಿತರೆ. ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ನೋಡ್ರಿ. ತುಂಬ ಖುಷಿ ಆಗುತ್ತೆ. ಇವತ್ತು ನೋಡ್ಯಕ್ಕೆ ಬಂದಿರೋ ಕಮೆಂಟ್ ತುಂಬ ಖುಷಿ ಆಗುತ್ತೆ. ಏನೋ ತಪ್ಪಿದ್ರೆ ಹೇಳಿ, ಈ ಥರ ಐತ್ರಿ ಈ ಥರ ಆಯ್ತು ಅಂತ ನೀವು ಹೇಳಿದ್ರಂದ್ರೆ ನಾನು ಕೂಡ ಅದನ್ನು ತಿದ್ದುಕೊಳಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ನಮಗೂ ಗೊತ್ತಾಗ ನೋಡಿ ಏನು ತಪ್ಪು. ನಮ್ಮದು ಮನುಷ್ಯ ಅಂದಮ್ಯಾಗ ಎಲ್ಲರೂ ತಪ್ಪು ಮಾಡೋದು ಸಹಜ. ಅಂತ ತಿದ್ದುಕೊಂಡು ನಡೆಯೋದೇ ಮನೋಜ ನೋಡಿ ಸ್ನೇಹಿತರೆ. ತಪ್ಪು ಯಾರು ಮಾಡಲ್ಲ ಅಂದರೆ ಎಲ್ಲರೂ ಮಾಡ್ತಾರೆ. ಎಂತಿಂಥವ್ರು ತಪ್ಪು ಮಾಡ್ತಾರೆ ಅಂತ ನಾವು ಮಾಡೋಲ್ಲ. ಏನು ದೊಡ್ಡಾಗೋದಿಲ್ಲ. ಇದಕ್ಕೆಲ್ಲ ಎಣ್ಣೆ ಇಟ್ಕೊಳಕತ್ತು ನೋಡಿ. ಒಂದಿಟ್ಟು ವಿಡಿಯೋ ಸ್ಪೀಡ್ ಆಗೈತೆ. ಹಂಗೆ ಹಂಚ್ಕಾಯಕಿಡ್ತೀನಿ ರೀ. ತುಪ್ಪನೂ ಕಾಸಿದೆ. ಹಂಗೆ ಬಡ ಕೆಲಸ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಅದು ವಿಡಿಯೋ ಯಾಕೋ ಬಂದಾಗಿತ್ತು. ಮತ್ತು ಇದು ಹೋಳಿಗಿದ್ದು ಅಲ್ರಿ. ಹೋಳಿಗೆ ತಟ್ಟಿ ತಂದು ಕೇರಿ ಇವಾಗ ಚಪಾತಿ ಇಡಾಕತ್ತೀನಿ ಸ್ನೇಹಿತರೆ. ಎಷ್ಟು ಅವಸರ ಮಾಡ್ತಾ ಹಾಕ ಅಂತ ಅನ್ಕೋಬೇಡ್ರಿ. ಬಡ ಮಾಡ್ಕೊಂಡು ಕೇರಿ ಶ್ರಾವಣಿ ಬುತ್ತಿ ಟೈಮ್ ಆಗಿತ್ತಂದ್ರೆ ಅವಸರ ಆಗುತ್ತೆ ನೋಡಿ ಸ್ನೇಹಿತರೆ. ಚಪಾತಿ ಮಸ್ತ್ ಬರಾಕತ್ತಿದ್ದು. ಗೋಧಿ ಹಿಟ್ಟು ನಿನ್ನೆ ಚಪಾತಿ ಮಾಡ್ಬೇಕಂತ ನಾದಿದ್ದೀನಿ ರೀ. ಸುಮ್ಮನೆ ಹೋಳಿಗೆನೇ ಜಾಸ್ತಿ ಆದರೂ ಇನ್ನು ಚಪಾತಿ ಮಾಡಿದ್ರೆ ಹೋಳಿಗೆಲ್ಲ ಹಂಗೆ ಕುಂತು ಬಿಡ್ತಾವೆ ಅಂತೇಳಿ ಬಿಟ್ಟೆ. ಈಗ ಅನುಕೂಲ ಆಯ್ತು ನೋಡಿ. ಹಿಟ್ಟಿಲ್ಲ ಗಿರ್ನಿಗೆ ಇವತ್ತು ಎಷ್ಟೆಷ್ಟಿದ್ರು ಗಿರ್ನಿಗೆ ಹಿಟ್ಟು ಹಾಕ್ಸ್ಕೊಂಬರ್ಲೇಬೇಕು ನೋಡಿ. ಹೊಟ್ಟೆ ಉಬ್ಬಿ ಬರಾಕತ್ತ ನೋಡಿ ಸ್ನೇಹಿತರೆ. ಹಂಗಂದ್ರೆ ಹಿಂಗೆ ನಾ ಮೊದಲೇ ಉಳ್ಳಿ ಮಾಡ್ಕೊಂಡ್ಬಿಟ್ಟಿದ್ದೆ. ಚಪಾತಿ ತಿಡಕ್ಕೆ ಜಲ್ದಿ ಅನುಕೂಲ ಆಗುತ್ತೆ ನೋಡಿ. ಬರೀ ಇವಾಗ ಚಪಾತಿ ನೋಡಿ ರೆಡಿ ಹಾಕತ್ತಾವು. ಇನ್ನೂ ಒಂದೇ ಮಾಡ್ದೈತಿ ರೀ ಚಪಾತಿ. ವಿಡಿಯೋ ಹೋಗಿ ಒಂದು ಸ್ವಲ್ಪ ಮುಂದಕ್ಕೆ ತೊಗೊಂಬಂದು. ಯಾಕಂದ್ರೆ ನಿಮ್ಗೆ ಚಪಾತಿ ಮಾಡೋದು ಹೆಂಗೆ ಏನಂತ ತೋರಿಸ್ಬೇಕಲ್ಲ, ಅದಕ್ಕಾಗಿ ಕಾಣ್ತಿರ್ಬೇಕು ನಿಮಗೆ. ಇನ್ನೊಂದು ಚಪಾತಿ ಐತಿ ಮಾಡೋದು. 3 ಚಪಾತಿ ಆಗ್ಯಾವ ನೋಡಿರಿ. 3 ಆಗ್ಯಾವ. ಶ್ರಾವಣಿ ಒಂದು ತುಪ್ಪ ಚಪಾತಿ ಒಂದು ಹೋಳಿಗೆ ಕಟ್ಟಬೇಕಂತ ಮಾಡೀನಿ. ಹೋಳಿಗೆ ಚಲೋ ಇರ್ತಾರೆ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ನೇಹಿತರೆ. ಬಾಯಿ ತುಂಬ ಬೆಲ್ಲ ಆದ್ರೇ ಚಲೋ ಅಲ್ಲ ರೀ. ಇಲ್ಲಿಕ ಇದಾಗುತ್ತೆ ಅಂಥೇಳಿ ಬಾಯಿ ತುಂಬ ಬೆಲ್ಲ ಹಾಕಿನಿ. ಇಲ್ಲಿಕ ಹೋಳಿಗೆ ಜೀರಿ ಆಗಿಬಿಡ್ತಾರೆ ಸಜ್ಕದ ಹೋಳಿಗೆ. ಬರೀ ಮತ್ತು ಇವಾಗ ನಾನು ಒಳ್ಳೆ ನೆಕ್ಸ್ಟ್ ವಿಡಿಯೋ ಸ್ಟ್ಯಾಂಡ್ ಹಿಂದಕ್ಕಿಟ್ಟು ಬಂದು ನೋಡಿ. ನಾನು ನಮ್ಮ ಶ್ರಾವಣಿ ಡ್ಯಾನ್ಸ್ ಮಾಡೋ ಬಾಯಿ ಹೆಂಗೆ ಒತ್ತಿ ಹಿಡಿದಿದ್ಲು ಅದೇ ಥರ ಬಾಯಿ ಇಡಾಕತ್ತೀನಿ ನಾನು ನೋಡಿ. ಕಲಿತಾಯ್ಕೆ ಅಂತೇಳಿ ಮತ್ತು ಬಾಯಿ ತಕ್ಕೊಂಡು ಸ್ನೇಹಿತರೆ.
ನೋಡಿರಿ ನಮ್ಮ ಕೆಲಸ ಎಷ್ಟಿರುತ್ತೋ ನಾವು ಅಷ್ಟು ಮಾಡ್ಕೊಂಡು ಹೋಗಲೇಬೇಕು. ಇಲ್ಲಿಕಂದ್ರೆ ಏನಾಗುತ್ತಂದ್ರೆ ಯಾರು ಇನ್ನೊಬ್ಬರು ಮಾಡ್ತಾರೆ ಕೆಲಸ ಅನ್ನೋದಿಲ್ಲ. ಯಾಕಂದರೆ ಇಷ್ಟು ಕೆಲಸ ಹೆಂಗೆ ನಿಭಾಯಿಸ್ತೀರಿ ಅಂತ ಪ್ರತಿಯೊಬ್ಬರು ಕೇಳ್ತಿರ್ತೀರಿ. ಕೆಲಸ ಮೇಲೆ ಕೆಲಸ ಮಾಡಿದ್ರೆ ತಾನೇ ಆಗುತ್ತೆ ರೀ. ಇಡೀ ಚಂತನ ಮುಂಜಾನೆ ಎದ್ದನೇ ಸ್ನೇಹಿತರೆ ಮಲ್ಕೊಂಡು ತನ 12 ತನಕ ನಿದ್ದಿಗಟ್ಟು ಕೆಲಸ ಮಾಡ್ಕೋಬೇಕು. ಹಂಗಂದ್ರೆ ಎಲ್ಲನೂ ಆಗುತ್ತೆ ರೀ. ಇಲ್ಲಿಕಂದ್ರೆ ಒಂದೊಂದು ಟೈಮು ಒಂದು ಗಿರಾಕಿ ಒಂದು 10 ರೂಪಾಯಿ ಒಯ್ಯಕ್ಕೆ ಸಾಮಾನು ಬರ್ಲಕ್ಕ ಅವ್ರು 10 ತಾಸು ಕುಂತು ಟೈಮ್ ಪಾಸ್ ಮಾಡೋತಾರೆ. 50 ರೂಪಾಯಿ ಜಂಪರ್ ತೊಗೋತಾರೆ, 5 ತಾಸು ಕುಂತು ಟೈಮ್ ಪಾಸ್ ಮಾಡ್ತಾರೆ. ಟೈಮ್ ಪಾಸ್ ಆಗಕ್ಕೂ ಬಂದು ಮಾತಾಡ್ಕೊತಾರೆ. ಈಗೇನ್ರ ಅಲ್ಲಿ ಹಂಗಂತ ಅವ್ಡು ಹಿಂಗಂತ ಅಂತೇಳಿ ಮತ್ತು ನಮಗೆ ಒಂಥರ ಮಾತಾಡ್ತಾರೆ ಸ್ನೇಹಿತರೆ. ಅದಕ್ಕೆ ನಾನು ಏನು ಹೇಳ್ತೀನಿ ರೀ, ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮಾಗಿ ನಿಮ್ಮ ಬಿಸ್ನೆಸ್ನು ನೀವು ಮಾಡ್ಕೊತಾ ಹೋಗ್ರಿ. ಏನು ಮಾಡ್ಬೇಕು, ಕಸ್ಟಮರ್ಗೆ ಒಂದು ಸ್ವಲ್ಪ ಇದು ಕೊಡಬೇಕು ಸ್ನೇಹಿತರೆ ಟೈಮು. ಇಲ್ಲಿಕಂದ್ರೆ ನಮ್ಗಳು ಮಾತಾಡಲ್ಲ ಹಂಗಾಯ್ತು ಹಿಂಗಾಯ್ತು, ಅದು ಚಂದ ಐತಿ ಇದು ಚಂದ ಐತಿ, ಅದು ಹೊಸ ಡಿಸೈನ್ ಇದು ಹೊಸ ಡಿಸೈನ್ ಅಂತ ಹೇಳ್ಕೊತಾ ನಾವು ವ್ಯಾಪಾರ ಮಾಡಿದ್ರೆ ಇನ್ನು ಒಂದು ತೊಗೊಳಕ್ಕೆ ಹೋಗಿ ಬಂದವರು 3 ತೊಗೊಂಡು ಹೋಗ್ಬೇಕ್ರಿ. ಆ ಥರ ಮಾತಾಡಿ ವ್ಯಾಪಾರ ಮಾಡ್ಕೋಬೇಕು ನೋಡಿರಿ. ತೊಗೊಳ್ಳೇಬೇಕು. ಮತ್ತು ನಮ್ಮದು ಸ್ವಲ್ಪ ಟೈಮ್ ಕೊಡ್ಬೇಕ್ರಿ. ಒಂದು ತಾಸು ಒಬ್ಬ ಕಸ್ಟಮರಿಂದ 1 ತಾಸು 1.5 ತಾಸು ಟೈಮ್ ಹೋಗುತ್ತೆ ರೀ. ನಾವು ಟೈಮ್ ಕೊಡಲ್ಲ, ನಾವು ಕಸ್ಟಮರ್ ಬರೋಣ ಹಂಗೆ ಅವ್ರು ಬರಕ್ಕೆ ಬಂದು ತೊಗೊಂಡು ಹೋಗ್ಬೇಕು ಅನ್ನೋಕ್ಕಾಗಲ್ಲ. ಯಾಕೆ ಅಂಥ ಸಿಟಿ ಒಳಗೇ ಟೈಮ್ ಕೊಟ್ಟು ಇದು ಮಾಡ್ತಿರ್ತಾರೆ. ಶ್ರಾವಣಿಗೆ ಬುತ್ತಿ ಕಟ್ಟಕತ್ತಿ ನೋಡಿ. ಒಂದಿಷ್ಟು ಹಪ್ಪಳನೂ ಹಾಕಿ ಉಣ್ಣಕ್ಕೆ ಕೊಡ್ತೀನಿ ರೀ. ಈಗ ಬುತ್ತಿನೂ ಕಟ್ತೀನಿ ಸ್ನೇಹಿತರ. ಅಕ್ಕಿಗೆ ಉಣ್ಣಕ್ಕೆ ಕೊಟ್ಟು ಬುತ್ತಿ ಕಟ್ಟಿದ್ನಂದ್ರೆ ಅಕ್ಕಿ ಉಂಡು ಬುತ್ತಿ ತೊಗೊಂಡು ಹೋಗ್ಬಿಟ್ಲಂದ್ರೆ ಸೀರೆ ಆಗುತ್ತೆ. ನೀರು ಬೈದ್ರಿ ನೈಟಿ ಎಲ್ಲ ತೋರ್ಸ್ಕೊಂಬಿಟ್ಟು ನೋಡಿ. ನೀರು ಬಂದಿದ್ದಕ್ಕೆ ಶ್ರಾವಣಿ ರೆಡಿಯಾಗಿ ಆಡಿ ಸ್ನೇಹಿತರೆ ಬಟ್ಟೆ ಹಾಕ್ಕೊಂಡಾಳ. ಏನೇನು ತುಪ್ಪ ಹಪ್ಪಳ ಚಸ್ಕದ ಹೋಗಿ ನೋಡಿ. ಈ ಚಪಾತಿ ಏನೈತೆ ಬುತ್ತಿ ಕಟ್ತೀನಿ ರೀ. ಇನ್ನು ಒಂದು ಚಸ್ಕದ ಹೋಗಿ ಒಂದು ಚಪಾತಿ ಬುತ್ತಿ ಕಟ್ಟಿಬಿಡ್ತೀನಿ ರೀ. ಏನು ಹೊಟ್ಟು ಅಂತಾವೆ ಏಟ್ಬಿಡ್ತಾವೆ ಸ್ನೇಹಿತರೆ. ಮಕ್ಕಳು ಕಟ್ಟು ನಡ್ತಾಯಿ ಅಂದ್ರೆ ಎಷ್ಟಾಗುತ್ತೆ ಅಷ್ಟು ಕಟ್ಟೋದಕ್ಕೆ ಉಣ್ಣೊಟ್ಟು ಉಣ್ತಾವೆ, ಉಣ್ಲಾರ್ದು ಬಿಡ್ತಾರೆ ನೋಡಿ ಸ್ನೇಹಿತರೆ. ಒಂದಿಷ್ಟು ಖಾರ ಹಾಕ್ತೀನಿ. ಖಾರ ಹಾಕಿ ತುಪ್ಪ ಹಾಕಿ ಸುಳ್ಳಿ ಸುತ್ತಿ ಕೊಡ್ತೀನಿ ರೀ. ನಾವೇನೋ ಒಂದು ನಾವು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ನಾವು ಒಂದು ಏನೋ ಬಿಸ್ನೆಸ್ ಮಾಡ್ಬೇಕಂತೀವಿ ರೀ, ಯಾವುದು ಆಗ್ತಾಯಿಲ್ಲ ನಮ್ಮ ಕೈಲಿ, ನೀವು ಹೆಂಗೆ ಮಾಡ್ತೀರಿ, ಎಲ್ಲ ಸ್ಟ್ರಾಂಗ್ ಇರ್ತೀರಿ, ಎಲ್ಲ ಥರ ಓಡಾಡ್ತೀರಿ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸ್ಟ್ರಾಂಗ್ ಇದ್ದೇ ಇರ್ತೀರಿ. ಆದರೆ ನಾವು ಒಳಗೂಡ್ಸ್ಕೊಂಡು ಹೋಗ್ಬೇಕ್ರಿ ಕೆಲಸ. ಇವತ್ತು ಇಷ್ಟ ಆಯ್ತಾ ನಾಳೆಗೆ ಈ ಕೆಲಸ ಮಾಡಲೇಬೇಕು. ಒಂದೊಂದು ಟೈಮ್ ನಮಗೂ ಆಗಲ್ಲ ರೀ, ಒಂದೊಂದು ಟೈಮ್ ಆಗ್ಲಾರ ಕೆಲಸ ಬಿಡೋದು, ಆಗೋದು ಮಾಡೋದು, ಯಾವ್ದು ಅರ್ಜೆಂಟ್ ಇರುತ್ತೆ ನೋಡಿ. ಆದರೆ ನಾನು ಕೆಲಸದ ಬಗ್ಗೆ ಭಾಳ ಮಹತ್ವ ಕೊಡ್ತೀನಿ ಸ್ನೇಹಿತರೆ. ನಾನು ಮನ್ಯಾಗ ಒಂದು ಹಿಟ್ಟು ಹಾಕ್ಸಂಬರ್ಬೋದು ಏನೋ ಇರ್ಬೋದು ಕಮ್ಮಿ ಮಾಡ್ತೀನಿ. ಊಟ ಪೂರ್ತಿಯಾಗಿ ಕಮ್ಮಿ ಮಾಡ್ತೀನಿ, ಕೆಲಸದ ಬಗ್ಗೆ ಕಮ್ಮಿ ಮಾಡಲ್ಲ. ಯಾಕಂದ್ರೆ ನಾವು ಕೆಲಸದ ಬಗ್ಗೆ ಜಾಸ್ತಿ ಮಾಡಿದ್ರೆ ಉಣ್ಣಾಕೆ ನಮಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬರೋಕೆ ಬರಲ್ಲ. ಯಾಕಂದ್ರೆ ಮಾಡಲೇಬೇಕು ಅನ್ನೋದೊಂದು ಇರುತ್ತಲ್ಲ, ಮಾಡಬೇಕು ರೀ. ಇವಾಗ ನೋಡಿ ನಾವು ಇಷ್ಟು ಜೋಳದ ಹಿಟ್ಟು ಬೀಸ್ಕೊಂಡ್ರೆ ಇವತ್ತು ಸಂಜೆ ಇಟ್ಟಿದ್ರೆ ಜೋಳದ ಹಿಟ್ಟು ಹಾಕ್ಸ್ಕೊಂಬರಲೇಬೇಕು. ಯಾಕಂದ್ರೆ ಶುಕ್ರವಾರ ರೊಟ್ಟಿ ಮಾಡಲ್ಲ. ಇವತ್ತು ಗುರುವಾರ ವಿಡಿಯೋ ಆಗತ್ತೈತಿ. ಶುಕ್ರವಾರ ರೊಟ್ಟಿ ಮಾಡಲ್ಲ. ಶುಕ್ರವಾರ ರೊಟ್ಟಿ ಮಾಡಿ ನೋಡಿ. ಅವತ್ತೇನು ರೊಟ್ಟಿ ಮಾಡಂತ ಬಿಟ್ಟನಂದ್ರೆ ನಾನು ಶುಕ್ರವಾರ ಆಲಿಕ ಶನಿವಾರ ರೊಟ್ಟಿ ಮಾಡೋಕೆ ಬೇಕ್ರಿಟ್ಟು ಮತ್ತು ಆಯ್ತು ರೊಟ್ಟಿ ಮಾಡೋ ಸ್ನೇಹಿತರೆ. ಒಟ್ಟು ಇವತ್ತು ಹಾಕ್ಸ್ಕೊಂಬರ್ಬೇಕು. ಅದೇ ಒಂದೇ ಪ್ಲ್ಯಾನಿಂಗು. ನಾಳೆ ರೊಟ್ಟಿ ಮಾಡಿ ಬಿಡಲಿ. ಯಾಕಂದ್ರೆ ಎಮರ್ಜೆನ್ಸಿ ಇದ್ರೆ ರೊಟ್ಟಿ ಲಡ್ಸೋ ಉಣ್ಣಾಕಾರ ಬರ್ತಾವ್ರಿ. ಅವ್ರಿಗೆ ಬುತ್ತಿ ಕಟ್ಟಿ ಅವ್ರು ಟಿಫನ್ ಮಾಡಿ ಎಲ್ಲ ಕಳಿಸ್ಬೇಕು ಸ್ನೇಹಿತರೆ. ಮಕ್ಕಳ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ನೋಡಿ. ಮುಂಜಾನೆದವ್ರು ಸ್ಕೂಲಿಗೆ ಹೋದ್ರೆ ಮತ್ತು ನಾವು ಫ್ರೀ ಆಗ್ತೀವಿ ರೀ. ಮನೆಯಿಂದ ಇಷ್ಟು ಕೆಲಸ ಅಲ್ಲ, ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ಕೊಂಡು ಫ್ರೀ ಆಗಿಬಿಡ್ತೀವಿ ಸ್ನೇಹಿತರೆ. ನೋಡಿ ನಮ್ಮ ಗ್ಯಾಸಿನ ಕಟ್ಟಿ ಎಷ್ಟು ಸಾಣದೈತೆ ನೋಡಿ. ಅದ್ರಾಗೆ ರೊಟ್ಟಿ ಚಪಾತಿ ಮಾಡಾಕತ್ತೀನಿ ರೀ. ಗ್ಯಾಸ್ ಇಡಕ್ಕಂತ ಮಾಡ್ಯಾರಿ. ಅದು ಸಿಂಕ್ ಇಲ್ಲ ಏನಿಲ್ಲ. ಇಲ್ಲಿ ಮಗ್ಲ ಬೇಕಾದ್ರೆ ಕವರ್ ಹಚ್ಕೋರಿ ಅಂತ ಹೇಳಿದರು. ನನ್ನ ಕವರ್ ಹಚ್ಕೊಂಡು ಹಾಲಿಲ್ಲ ಸ್ನೇಹಿತರೆ. ಹಿಂಗಾಗಿ ಬಾಟ್ಲಿನ ತುಂಬ್ಕೊಂಬಂದೆ. ಅಕ್ಕಿ ಶ್ರಾವಣಿ ನಾವು ಉಣ್ಣಾಕತ್ತಾವಳಿ. ಟೈಮು 9:10 ಆಯ್ತು. ಇನ್ನು 9:15 ಬಸ್ ಬರ್ತಾ. ಅಕ್ಕಿನೂ ಕೈ ತಗೊಂಡು ಇನ್ನು ಅಕ್ಕಿನೂ ಕೂಡ ಸ್ಕೂಲಿಗೆ ಹೋಗ್ತಾಳೆ. ನಾ ಬ್ಯಾಗ್ ಹಾಕಿ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗಿಲ್ಲಂದ್ರೆ ನಾ ಹಂಗೆ ಬ್ಯಾಗ್ ಪ್ಯಾಕ್ ಮಾಡಿಕೊಟ್ಟಿನಂದ್ರೆ ತೊಗೊಂಡು ಹೋಗಿಬಿಡ್ತಾಳೆ. ಇನ್ನು ಅಕ್ಕಿ ಬಾಟ್ಲಿ ತುಂಬ್ಕೊಂಡು ಅಕ್ಕಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮತ್ತು ಬಸ್ ಬಂತಂದ್ರೆ ಮತ್ತು ಬಸ್ ಹೋಗ್ತದೆ. ಮತ್ತು ಕಳಿಸೋರಿಲ್ಲ ಸ್ನೇಹಿತರೆ. ಹಿಡಿದು ನಾವೇ ಬಡ್ದಾಡ್ಬೇಕಲ್ಲ ಜಲಮ. ಶ್ರಾವಣಿ ಹೋಗಿಂದ ತುಪ್ಪ ಮಾತ್ರ ಈ ಕಿಟ್ಲಿಗಿಂತ ಹಿಡಿದು ಇದಕ್ಕೆ ಹಾಕಿದೆ. ಅಕ್ಕಿಗೆ ಕಳಿಸಿದೆ ಸ್ನೇಹಿತರೆ. ಡಬ್ಬಕ್ಕೆ ಹಾಕಿದೆ ತುಪ್ಪ. ಅದು ಮಾಡಕ್ಕೆ ಇಟ್ಬಿಡ್ತೀನಿ ರೀ. ಯಾಕಂದ್ರೆ ಕಿಟ್ಲಿದು ಈ ಕಡೆ ಕಿತ್ಬಿಟ್ಟೆ ಸ್ನೇಹಿತರೆ. ಒಟ್ಟು ಕಾಸೋಕ್ಕೂ ಗಾವ್ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ಗಾವ್ ಆಗ್ತಾಯಿಲ್ಲ. ಉಸು ಬಾಂಡೆ ಗೊಳೆ ಮಾಡ್ತೀನಿ ನೋಡಿ. ಇನ್ನು ಗ್ಯಾಸ್ ಕಟ್ಟಿ ಒಂದಿಷ್ಟು ನೀರು ಹಾಕ್ಕೊಂಡು ಅಷ್ಟೇ ಕ್ಲೀನ್ ಮಾಡಿಬಿಡ್ತೀನಿ ರೀ. ನಾನೀಗ ಮುಗಿತಲ್ರಿ. ಅಕ್ಕಿನೂ ಊಟ ಮಾಡಿ ಇನ್ನು ಮಿಕ್ಸರ್ದೊಂದು ಖಾಲಿ ಮಾಡ್ಕೊತೀನಿ. ಉಸು ಬಾಂಡೆಗಳು ತಿಕ್ಕಬೇಕು, ಬಟ್ಟೆ ಒಗಿಬೇಕು ಸ್ನೇಹಿತರೆ. ಆ ಡಬ್ಬಿ ತೊಗೊಂಡೆ. ಮತ್ತು ಅದು ಖಾರ ಇತ್ತಲ್ಲ ಅಷ್ಟು ಖಾರ ಡಬ್ಬಿ ಹಾಕ್ಕೊಂಡು ಆದರತ್ತ ಅಂತೇಳಿ ಇದು ಮಾಡೋಕ್ಕದ್ದೆ. ಶ್ರಾವಣಿನ ಸ್ಕೂಲ್ ವಿಡಿಯೋನ ಅದು ಸ್ನೇಹಿತರೆ. ನಾವು ಓದ್ಲ ಅಂತೇಳಿ ನಾನು ಮಾಡಿದೆ. ವಯಸ್ಸವ್ರು ಕೊಟ್ಟಿನೆಲ್ಲ ವೀಡಿಯೋ ಬಂದಿದ್ದು ಹೋಗಿದ್ದು ಗೊತ್ತಾಗಲ್ಲ ರೀ. ಹಿಂಗೆ ಕನ್ಫ್ಯೂಸ್ ಆಗುತ್ತಂತ ನಾನು ಏನು ಮಾಡಿಬಿಡ್ತೀನಿ, ಮೊದಲೇ ಮಾತಾಡ್ಬಿಡ್ತೀನಿ ಸ್ನೇಹಿತರೆ. ಇದಾರಿಗೆ ಮಾತಾಡ್ಬಿಡ್ತೀವಿ. ಇದು ಮುಂದೆ ವೀಡಿಯೋ ಬರೋದು ಗೊತ್ತಿರಲ್ಲ ನಮ್ಗೆ. ಇದೇ ಬರ್ತಾ ಇದು ಮಾತಾಡ್ಬೇಕು ಅನ್ನೋದು ಮಿಸ್ಟೇಕ್ ಭಾಳ ಬರುತ್ತೆ ರೀ. ಇದು ವಯಸ್ಸವ್ರು ಕೊಡೋ ಸ್ನೇಹಿತರೆ. ಶ್ರಾವಣಿ ಕಾಲ್ಸ ಮಾಡಿ ಓದ್ ನೋಡಿ.
ಆಕಿಗೆ ಹೋಗೋ ಹೊತ್ನಾಗ ಒಮ್ಮೆ ಸಾಮಾಡ್ತಾಳೆ ಒಂದು ಸಾಮಾಡಲ್ರಿ. ನಾ ಬ್ಯಾಡ ಅಂದ್ರೆ ಕೇಳ್ರಿ ಆಕಿನ ತಲೆ ಬಂತ ಸಾಮಾಡ್ವತ್ತ. ಮತ್ತು ಮಕ್ಕಳು ಆಸೆ ಯಾಕೆ ನಿರಾಸೆ ಮಾಡೋದಂತ ಸಾಮಾಡ್ಸ್ಕೊತೀವಿ ರೀ. ಆ್ಯಕ್ಚುಲಿ ಹೆಣ್ಮಕ್ಳು ಸಾಮಾಡ್ಸ್ಕೊಬಾರ್ದು ಸ್ನೇಹಿತರೆ. ಏನು ಮಾಡೋದು, ಅವ್ರು ಶಾಲೆ ಒಳಗೆ ಹೇಳ್ತಾರಂದ್ರೆ ಅವ್ರು ಟೀಚರ್ಗಳಿಗೆ ಬೆಲೆ ಕೊಟ್ಟು ಅವ್ರು ಮಾಡ್ತಾರಂದ್ರೆ ಮಕ್ಕಳು ರೂಢ ಬೆಳೆ ಅಂತ ಮಾಡಿರ್ತಾರೆ. ನಾವು ಅತಿ ಅವ್ರು ಬೇಡ ಬೇಡ ಅಂದ್ರೂ ನಾವು ಇದು ಮಾಡಲ್ಲ. ಶ್ರಾವಣ್ ಕುಮಾರ್ ಎಷ್ಟು ನಾಟಕ ಮಾಡಕತ್ತವಳೆ ಕ್ಯಾಮ್ರಾ ಮುಂದೆ. ನಗು ಬರಾಕತ್ತಿದ್ರ ಮಾಡಾಕತ್ತಿದ್ದು, ಹಾಡ ಆಡೋದು, ABCD ಓದೋದು, ಪ್ರತಿಯೊಂದು ನೋಡಿ ABCD ಓದಕತ್ತ ನೋಡಿ. ಎಷ್ಟು ಚಂದ ABCD ಓದ್ತಾನೆ ರೀ. ನಿಮಗೂ ABCD ಕಲಿಸ್ತಾನೆ ರೀ. ಅವಾಗ ಕಲಿಸಿರೋಂಥ ABCD ಕಲಿತು ಅಂದ್ರೆ ಮುಗೀತು ಸ್ನೇಹಿತರೆ. ನೋಡಿ ಜಳ ಗ್ಯಾಸ್ ಕಟ್ಟಿ ವರ್ಷ ಒಂದಿಷ್ಟು ನೀರು ಹಾಕಿ ವರ್ಷ ಮುಗೀತು ರೀ. ಇದೆಲ್ಲ ಕ್ಲೀನ್ ಆಯ್ತು ರೀ. ನೋಡ್ತಿರ್ಬೇಕು ಸ್ನೇಹಿತರೆ ಎಷ್ಟು ಕ್ಲೀನ್ ಆಗೈತೆ ಅಂತೇಳಿ. ಬಾಂಡೆ ಎಷ್ಟಾಗ್ಯಾವು, ನೀರು ತುಂಬೀನಿ, ಇದೆಲ್ಲ ನೀರು ಬಂದಿದ್ದಲ್ಲಿ ತುಂಬ್ಕೊಂಡಿನಿ. ಬರೀ ನೋಡಿ ಸ್ನೇಹಿತರೆ, ಶ್ರಾವಣಿ ಸ್ಕೂಲಿಗೆ ಹೋಗಿ ವಾಪಸ್ ಬಂದರು. ನನ್ನ ದಿನ ಬಟ್ಟೆ ಬಾಂಡೆ ಹಂಗೆ ಅದಾವು. ಯಾಕಂದ್ರೆ ಬಟ್ಟೆ ವ್ಯಾಪಾರ ಚಲೋ ಆಯಿತು ಸ್ನೇಹಿತರೆ ಇವತ್ತು. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಎಡಗೈ ಪತ್ತು ಬಲಗೈ ಇಲ್ಲ, ಬಲಗೈ ಪತ್ತು ಎಡಗೈ ಇಲ್ಲ. ನಿನ್ನೆ ಮಾಡಿರೋ ಪೂಜೆ ಸೊಲ್ಯೂಷನ್ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ. ನಿಮ್ಮ ಕಮೆಂಟ್ ಮಾತ್ರ ಇವತ್ತು ಎಷ್ಟು ಖುಷಿ ಕೊಟ್ಟವ್ರು ನನಗೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಕಮೆಂಟ್ ಹಾಕಿರಲ್ಲ, ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಇವು ಶ್ರಾವಣಿದು ಬರೀದು ಇದು ಟೇಬಲ್ ಮ್ಯಾಟ್ ಇಡಬೇಡ್ರಿ ಸಿಸ್ಟರ. ಯಾಕಂದ್ರೆ ಅದು ಹೌದಲ್ಲ, ನಾ ವಿಚಾರ ಮಾಡಿದೆ, ಹೌದಲ್ಲ ನನಗೂ ಮಡ್ಡು ತಲೆಗೆ ಗೊತ್ತಾಗಲ್ಲ ಅಂತೇಳಿ. ಹಿಂಗಾಗಿ ಒಬ್ಬರು ಸಬ್ಸ್ಕ್ರೈಬರು ಒಬ್ರು ಏನೋ ಹೇಳ್ತಾರಂದ್ರೆ ಅದರಲ್ಲಿ ಒಂದು ಒಳ್ಳೆಯ ಅರ್ಥ ಇರುತ್ತೆ. ನಾವು ತಿಳ್ಕೊಬೇಕು ಸ್ನೇಹಿತರೆ. ತಿಳ್ಕೊಂಡ್ವಿ ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ ನೋಡಿ. ಇವತ್ತು ಅದನ್ನು ಅವ್ರಿಗೂ ಮಾತಾಡ್ಕೋತ ಬಟ್ಟೆ ಎತ್ತಿಟ್ಟೆ. ಇನ್ನೂ ಮಾತಾಡ್ಬೇಕಂತ ಅನಿಸುತ್ತೆ. ಅದರ ಮನೆ ಕೆಲಸ ಜವಾಬ್ದಾರಿ. ಇನ್ನೊಬ್ರು ಸಬ್ಸ್ಕ್ರೈಬರ್ ಬಿಡದೆ ನನಗೆ ಫೋನ್ ಹಚ್ಚಕತ್ತಾರಿ. ಪ್ಲೀಸ್ ರೀ ಅಕ್ಕ ನಂಬರ್ ಕೊಡ್ರಿ ಅಂತೇಳಿ ಕೊಟ್ಟೀನಿ ರೀ. ಮತ್ತು ಒಂದಿಷ್ಟು ಆನ್ಲೈನ್ ಇಷ್ಟ ವ್ಯಾಪಾರ ಆಗ್ಯಾವು. ಮೊದಲ ಇದನ್ನು ಮ್ಯಾಡ್ ತೆಗಿತೀನಿ ರೀ. ಯಾಕಂದ್ರೆ ಅವ್ರು ಹೇಳ್ಯಾರಂದ್ರೆ ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ಸ್ನೇಹಿತರೆ. ಇಷ್ಟು ಮ್ಯಾಟುಗಳು ಇವು ಲುಕ್ಷನ್ ಆಗ್ಯಾವ ನೋಡ್ರಿ. ಏನು ಮಾಡೋದು, ಸೀರೆಗಳು ಇಡೋಕ್ಕೆ ಸಂಬಂಧ ಇಲ್ಲ ರೀ. ಇಲ್ಲಿ ಸೆಟ್ ಮಾಡೀನಿ ನೋಡಿ ಇದನ್ನು. ಯಾಕಂದ್ರೆ ಇದು ಕಾಲು ಬುಡಕಾಗತ್ತವ. ಇವೆಲ್ಲ ಅನುಸೀರೆ ಸೀರೆ ಸ್ನೇಹಿತರೆ. ಅನುಸೀರೆ ಸೀರೆ ಭಾಳ ಕೇಳಾಕತ್ತೀರಿ. ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗ್ಯಾವ್ರಿ. 1200 ರೂಪಾಯಿ ಕೊಡ್ತೀನಿ ರೀ. ಯಾರಿಗಾದ್ರೂ ಬೇಕಾದ್ರೆ ಕೇಳ್ರಿ, ನನ್ನ ಕೊಡ್ತೀನಿ ಸ್ನೇಹಿತರೆ. ಸ್ವಲ್ಪ ಆಗ್ಯಾವ ಸ್ನೇಹಿತರೆ. ಬರೀ ಬಿದ್ದು ರೇಟ್ ನೋಡಿ 1200. ಅರಿ ಮಾತ್ರ ಮಸ್ತ್ ಕ್ವಾಲಿಟಿ ಅದಾವೆ ರೀ. ಸ್ವಲ್ಪ ಆಗ್ಯಾವ. ನಿಮಗೆ ಹೇಳ್ಕೊಡ್ಬೇಕು ರೀ. ಯಾಕೆ ಮೋಸ ಮಾಡಬಾರ್ದು ಸ್ನೇಹಿತರೆ. ಮೋಸಕ್ಕೆ ಯಾವುದೂ ಇಡಲ್ಲ. ಈ ಥರ ಬರ್ತಾ ಸೇಮ್ ಅನುಸೀರೆ ಕಲರ. ಅವ್ರು ನಮಗೆ ಮೋಸ ಮಾಡ್ಯಾರಂದ್ರೆ ನಾವು ನಿಮಗೆ ಮೋಸ ಮಾಡೋದು ತಪ್ಪಾಗುತ್ತೆ ರೀ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹೇಳೀನಿ. ನಿಮ್ಗೆ ಯಾರಿಗಾದರೂ ಬೇಕು ಇಂಟ್ರೆಸ್ಟ್ ಇದ್ರೆ ಏನು ಮಾಡೋದ್ರಿ, ಮಕ್ಕಳು ಮಾಡ್ಕೊಂಡು ತಿಂತಿರ್ತೀವಿ. ಇಷ್ಟು ಮೋಸ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಮೋಸ ಮಾಡ್ತಾರೆ. ನಾವು ಮೋಸ ಮಾಡೋರನ್ನೇ ಗಂಟೆ ಬಂದು ಸಾಕಪ್ಪ ಅಂತ ಅನಿಸುತ್ತೆ. ಏನಿಲ್ಲರಿ, ಒಂದೊಂದು ಸ್ವಲ್ಪ ಎಷ್ಟು ಎಳಿ ಹೋಗಿದ್ದು ಹಿಂಗಾಗ್ಯಾವು. ನೀವು ಹಂಗೇನೋ ತೊಗೋತೀನಿ ಅಂದ್ರೆ ಡ್ಯಾಮೇಜ್ ತೋರಿಸಿ ನಿಮಗೆ ತೋರಿಸ್ಕೆರೆ ಕೊಡ್ತೀನಿ. ಬರೀ 1200 ರೂಪಾಯಿ ನೋಡಿ. ಸ್ವಲ್ಪ ಡ್ಯಾಮೇಜ್ ಆಗ್ಯಾವ್ರಿ. ಅದು ಮತ್ತೆ ಆಗಿಟ್ಟು ವರ್ಷ ಐತೆ. ಮತ್ತು ಹಿಂದಾಗಡೆ ನಾನು ಕಳ್ಸಿಂದ ಹಂಗೆ ಡ್ಯಾಮೇಜ್ ಮಾಡಿ ಕೊಟ್ಟಿರಿ, ಮೋಸ ಮಾಡಿರಿ. ನನಗೆ ಈ ಥರ ಆಗಿ ಬರಲ್ಲ ನೋಡಿ. ಆ ಥರ ಮಾತು ನನಗೆ ಮೊದಲೇ ಆಗಿ ಬರಲ್ಲ ಸ್ನೇಹಿತರೆ. ನೀವು ಮೊದಲು ನಿಮ್ಗೆ ಇಷ್ಟ ಇದ್ರೆ ತೊಗೋರಿ, ಅದಕ್ಕೇನಿಲ್ಲ. ಹಂಗೆ ಬಿದ್ದಿರ್ಬೋದು ಸ್ನೇಹಿತರೆ. ಲಾಸ್ಟಿಗೆ ಏನು ಮಾಡ್ಬೇಕು ನನಗೆ ಗೊತ್ತಾಗಲ್ಲ. ನೋಡೋಣ್ರಿ ಬರ್ರಿ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಟ್ಟೆ ಬಾಂಡೆ ಮಾಡಿ ನಮ್ಮ ಸಿಸ್ಟರ್ ಒಬ್ರು ಹೇಳ್ಯಾರ, ರಾತ್ರಿ ಬಟ್ಟೆ ಬಾಂಡೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಆಗುತ್ತೆ ರೀ, ಮಾಡಬೇಡ್ರಿ. ಅವ್ರ ಸಬ್ಸ್ಕ್ರೈಬರ್ ಯಾವಾಗಲಿಂತ ನಮ್ಗೆ ಒಳ್ಳೇದೇ ಮಾಡ್ಕೊತ ಬಂದಾರ. ನಾವು ಅವ್ರ ಮ್ಯಾಗ ಒಂದು ಗೌರವನೇ ಇದೆ. ಅದರ ಅಂಥವ್ರ ಬಗ್ಗೆನೇ ಒಬ್ಬರು ಮಾತಾಡಿದಾಗ ನಮ್ಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ನೋಡಿ ಸ್ನೇಹಿತರೆ. ಅದೇನು ಹೇಳೋಕ್ಕಿಲ್ಲ ಸ್ನೇಹಿತರೆ. ಅದು ಎಲ್ಲ ಹೇಳಿದ್ರೆ ಭಾಳ ಇದೆ. ಒಬ್ಬರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ನಾವು ನಮ್ಮ ಮೇಲೆ ಪ್ರಜ್ಞೆ ಇಟ್ಕೊ ಮಾತಾಡಬೇಕು. ಈ ಥರ ಅದ ನೋಡಿ ಸೀರೆಗಳು. ಬೇಕಾದ್ರೆ ನೀವು ಮಾಡಿ ಸ್ನೇಹಿತರೆ. ಲುಕ್ಷನ್ ಆಗೈತಿ, ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಹಾಳಾಗ್ಯಾವ ಸೀರೆಗಳು. ಅದು ಬಿಲ್ರಿ ಬೆಂಗಳೂರ ತರಿಸಿದ್ವಿ ರೀ. ಲುಕ್ಷನ್ ಆಗ್ಯಾವ. ನಿಮ್ಮ ಕೂಡ ಹಂಚುವ ಇದೆ ನೋಡಿ. ಟೆನ್ಷನ್ ಆಗೋದು ಇದಕ್ಕೆ ನನಗೆ. ಇಷ್ಟೆಲ್ಲ ಹಾಳಾದಾಗ ಏನು ಮಾಡೋದ್ರಿ, ಮಕ್ಕಳು ಮಾಡ್ಕೊಂಡು ತಿಂತಿರ್ತೀವಿ. 1 ರೂಪಾಯಿಗೆ ಲೆಕ್ಕ ಹಾಕೋ ಹೊತ್ನಾಗ 10,000 ಗಟ್ಟಲೆ 1200 ರೂಪಾಯಿ ಒಂದು ಸೀರೆ, 8 ಸೀರೆ ಅಂದರೆ ಎಷ್ಟು ಲುಕ್ಷನ್ ಆತೀವ್ರಿ ಸ್ನೇಹಿತರೆ. ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದ ಶ್ರಾವಣಿ. ನೀ ಹುಡುಗಿ ಯಾರು ಕಸ ಹುಡುಗ್ಯಾರ? ಅಂಗಳ ಕಸ ನೀ ಹುಡುಗಿ? ಅಪ್ಪಾಜಿ ಥ್ಯಾಂಕ್ ಯು. ಬಾಂಡೆ ಹಾಕ್ತಿಕ್ಕ. ನಾನು ಹಂಗೆ ವಿಡಿಯೋ ಬಂದ್ ಮಾಡಿ ಹಂಗೆ ಗಿರ್ನಿಗೆ ಹೋದ್ರೆ ಇಟ್ಟಿದ್ದಿಲ್ಲ. ಗಿರ್ನಿ ಸಿಕ್ಕಾಪಟ್ಟೆ ಗಾದ್ಲಿತ್ತು. ಇಷ್ಟು ಬಾಂಡೆ ತಿಕ್ಕ್ಯಾರ ನೋಡಿ. ಬರ್ರಿ ಈ ಗಿರ್ನಿ ಹಾಕ್ಸಂಬಂದು ನೋಡಿ. ಇವತ್ತು ಎಷ್ಟು ದಿನ ಆಯಿತು ಸ್ನೇಹಿತರೆ. ಏನು ಬಿದ್ದೈತಿ ಇವಾಗ ಎದ್ರದ
ಸೊಟ್ಟಿ ನೋಡಿ, ಬ್ಯಾಳೆ ಸೊಟ್ಟಿ, ಗೋಧಿ ಗಿರ್ನಿ ಇರುತ್ತೆ, ಜೋಳ ಗಿರ್ನಿ ಇರುತ್ತೆ, ಬರೀ ಮಾಡ್ತೀವಿ. ಹಂಗೆ ಒಂದು ಹಾಳೆ ಹಾಕಿಟ್ಬಿಟ್ರೆ ಏನೋ ಗಾಳಿ ಆಡಲ್ರಿ, ಹೊಲಸನ್ನು ಬೀಳಲ್ರಿ. ಈಸ್ ಬಾಂಡೆ ಇದ್ದು ಶ್ರಾವಣಿ ತಿಕ್ಕಾಳ ನೋಡ್ರಿ. ಈಗ ಬರೀ ಬಾಂಡೆ ತಿಕ್ಕಾಳ, ಬಟ್ಟೆ ಹಂಗೆ ಹೋಗ್ಕೋತ ತಕ್ಕೊಂಡ ಇಷ್ಟು ಪ್ಯಾಕಿಂಗ್ ಮಾಡಬೇಕು, ಅಡ್ರೆಸ್ ಹಾಕೋಬೇಕು. ನೀವು ಸೀರೆ ಭಾರಿ ಅದಾವೆ ನೋಡಿ ಸ್ನೇಹಿತರೆ, ಇನ್ನೂ ಒಂದೇ ಉಳ್ದತ್ತಿದ್ದಾರೆ ಪೀಸು. ನೈಟಿನೂ ಭಾರಿ ಅದಾವೆ. ಅವ್ರು 3ನೇ ಸಲ ನೋಡಿ ನಮ್ಮ ಕಡೆ ನೈಟಿ ತೊಗೊಳೋದು, ಕ್ವಾಲಿಟಿ ಮಸ್ತ್ ಅದಾವ್ರಿ ಅಂತ ಹೇಳಿದ್ರು. ಅವು ಮ್ಯಾಟು ಸಟ್ಟಾರು ಮಾಡಿದ್ದು ನೋಡಿ ಸ್ನೇಹಿತರೆ, ಮ್ಯಾಗ್ ಇಡಬಾರ್ದು ಅಂತ ಹೇಳಿದ್ರು ಒಬ್ಬ ಅಕ್ಕ. ನೈಸ್ ಪ್ಯಾಕಿಂಗ್ ಹಾಕೋದವ್ರಿ, ಅವ್ರ ಅಡ್ರೆಸ್ ಹಾಕಿಲ್ಲ. ಬರೀ ಏನರ ಅಡುಗೆ ಮಾಡಬೇಕು. ಟೈಮು 7 ಗಂಟೆ ಆಯ್ತು. ಮಸ್ತ್ ಸಿಗ್ತೀನಿ ನೋಡಿ, ದೇವ್ರ ಮುಂದೆ ದೀಪ ಹಚ್ತೀನಿ. ಶ್ರಾವಣಿ ಮಾರಿ ತಗೊಂಡು ಬೀರಪ್ಪ ಮತ್ತೆ ಹೋಗಿ ಬರ್ಬಾ ನೋಡ್ರಿ. ದೇವ್ರ ಮುಂದೆ ದೀಪ ಹಚ್ಚಿದೆ, ಅಡುಗೆ ಮಾಡಬೇಕು. ಅಡುಗೆ ಅನ್ನೋರಾಗ ನಿಮ್ಗೂ ಒಂದಿಟ್ಟು ಮಾತಾಡಿರತ್ತಂತ ಮತ್ತೆ ಪಂದ್ಯ. ಯೂಟ್ಯೂಬು ಓಪನ್ ಮಾಡಿ 2 ವರ್ಷ ಆಯಿತು ನಿಮಗಂತ ನಾನು ಹೇಳಿದ್ನಲ್ಲ. ಒಬ್ಬರು ಸಿಸ್ಟರ್ ಇದು ಮಾಡಿದರು, ವಾಟ್ಸಪ್ ಮಾಡಿದರು. 2 ವರ್ಷ ಆಯಿತು ಸಿಸ್ಟರ್, ಎಷ್ಟು ಸಲ ಪೇಮೆಂಟ್ ತೊಗೊಂಡಿರಿ ಕರೆ ಹೇಳಿ ಸಿಸ್ಟರ್ ಅಂತಂದರು. ಅಲ್ಲ ಹೇಳ್ಬೇಕಂದ್ರೆ 1 ಸಲ ಪೇಮೆಂಟ್ ತೊಗೊಂಡಿನಿ, 2 ವರ್ಷನೇ 1 ಸಲ ಪೇಮೆಂಟ್ ತೊಗೊಂಡಿನಿ. ಸುಳ್ಳ ಏನಿಲ್ಲ. ಯೂಟ್ಯೂಬ್ನಿಂದ ನಮಗೆ ರೊಕ್ಕ ಬರ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಒಂದು ಏನೋ ಅಂತ ದೊಡ್ಡ ಫ್ಯಾಮ್ಲಿ ಸಿಕ್ಕೈತೆ ಅಂತ ಹೇಳ್ಬೋದು. ರೊಕ್ಕಕ್ಕೋಸ್ಕರ ಮಾಡಂಗಿದ್ರೆ ಹೊರಗೆ 1 ತಿಂಗಳ 1000 ರೂಪಾಯಿ ಎಲ್ಲರೂ ದುಡಿಬೋದು ರೀ. ಈಗ ಎಲ್ಲಾರ ಬೆಂಗಳೂರು ಹೋದ್ರೆ ಭಾಳ ಸ್ನೇಹಿತರೆ. ಆದ್ರೆ ಅಷ್ಟೆಲ್ಲ ಹೋಗಿ ಅಲ್ಲೆಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಮಕ್ಕಳು ತೊಗೊಂಡು ಜೀವನ ಮಾಡೋದು ನಮಗಾಗಲ್ಲ. ಸುಮ್ಮನೆ ವರ್ಷಕ್ಕೆ 1-2 ಪೇಮೆಂಟ್ ಬಂದು ಅಂದ್ರೆ ಸಾಕು ನಮ್ಗೆ, ಹೆಚ್ಚಿ ಬೇಡ ಸ್ನೇಹಿತರೆ. ಒಬ್ಬರೊಬ್ರು ದಿನ 18,000 ಬಿಟ್ಟು 20,000 ಇಡಲಕ್ಕ ಅವ್ರು ತೊಗೊಂಡು ಇನ್ನೊಬ್ರು ನೋಡಿ ಜೀವನ ಮಾಡ್ಬೋದು. ಅವ್ರು ಅಷ್ಟು ದುಡಿತಾರೆ, ನಾವು ದಿನಕ್ಕೆ ಅಷ್ಟೇ ದುಡಿಬೇಕಂತಿಲ್ಲ. ನಮಗೆ ಎದರ ನೆಮ್ಮದಿ ಸಿಗುತ್ತೆ ನೋಡಿ, ಆ ಕೆಲಸ ಮಾಡ್ಬೇಕು. ಇನ್ನೊಬ್ರು ನೋಡಿ ಕೆಲಸ ಯಾವತ್ತು ಮಾಡಬಾರ್ದು. ಅದರ ಸ್ನೇಹಿತರೆ, ನಾವು ದುಡಿತೀವಿ, ನಾವು ಮಾಡ್ತೀವಿ ಅಂದ್ರೆ ನಾವು ಎಷ್ಟು ಬೇಕಾದ್ರೆ ದುಡಿತೀವಿ ಅಂದ್ರೆ ಅದರಿಂದ ಈ ಕಷ್ಟನೂ ಶ್ರಮನೂ ಇರ್ತಾರೆ. ಇನ್ನೊಬ್ರು ಏನಂತಾರೆ, ಯಾಕೆಗೆ ಬಿಡು ಯೂಟ್ಯೂಬ್ ಮಾಡ್ತಾಳೆ, ಮನೆಯಾಗಿರ್ತಾಳೆ ಆರಾಮ, ಹಂಗೆ ಹಿಂಗೆ ಅಂತಾರೆ. ಅದೆಲ್ಲ ಅವ್ರ ಮೈಂಡ್ ಸೆಟ್ಟು ಸ್ನೇಹಿತರೆ. ಒಂದಿಷ್ಟು ಕಮೆಂಟ್ಗಳು ನನಗೆ ಖುಷಿ ಆದರೆ ನಿಮ್ಮಿಂಥ ಕಮೆಂಟ್ಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಶಾರದಾ ಸಿಸ್ಟರ್ ಕಮೆಂಟ್ ಹಾಕ್ಯಾರ, ನಿಮ್ಮ ಸರಳ ಜೀವನ, ನಿಮ್ಮ ಮಾತು, ನಿಮ್ಮ ಧೈರ್ಯ ಎಲ್ಲವನ್ನು ನನಗೆ ತುಂಬ ಇಷ್ಟ ಸಿಸ್ಟರ್ ಅಂತ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಖುಷಿ ಆಯ್ತು ನಿಮ್ಮ ಕಮೆಂಟ್ ನೋಡಿ. ಯಾಕಂದ್ರೆ ಸುರೇಖಾ ಸಿಸ್ಟರು ಹಾಯ್ ಸಿಸ್ಟರ್ ಅಂತಾರೆ. ಸುರೇಖಾ ಸಿಸ್ಟರ್ ನಿಮ್ಮ ವಿಡಿಯೋ ನೋಡ್ತಿಲ್ಲ, ಒಂದು ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಯ್ ಸಿಸ್ಟರ್ ಅಂತ ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀರಿ, ವಿಡಿಯೋ ನೋಡ್ತೀರಿ, ಬರೀ ಹಾಯ್ ಸಿಸ್ಟರ್ ಅಂತೀರಿ. ನಿಮಗೇನು ಅನಿಸುತ್ತೆ ಅದು ಕಮೆಂಟ್ ಮಾಡಿರಿ. ನಿಮ್ಮ ಇಷ್ಟ ಅದು, ನಾನು ನಿಮ್ಮ ಕಮೆಂಟು ನೋಡಬೇಕು, ಖುಷಿ ಆಗುತ್ತೆ ನೋಡಿದ್ರೆ, ಅದಕ್ಕೆ ಹೇಳಿದ್ದು. ಮತ್ತು ಇನ್ನೊಬ್ಬರು ಸಿಸ್ಟರ್ VW ಅದು ಸಿಸ್ಟರ್, ಅವರು ನಮ್ಮ ಕಸ್ಟಮರ್. ಇವತ್ತು ಅವರು ನನ್ನ ಕಡೆ ನೈಟಿ ಶೇರ್ ಮಾಡ್ಯಾರ, ಅವರೇ ನೋಡಿ. ಹಲೋ, ಅವರು ಸುರೇಖಾ ಅಂತ ಹೆಸರು, ಇದು ID ಬೇರೆ ಐತ್ರಿ. ಹಲೋ ಶ್ರಾವಣಿ ಬರ್ತಡೇ ಅಂದರೆ ಮಕ್ಕಳಿಗೆ ಎಷ್ಟು ಖುಷಿ ಅಲ್ವಾ ರೀ. ಶ್ರಾವಣಗೂ ಅವರ ತಂಗಿ ಬರ್ತಡೇ ಅಂತ ಖುಷಿಯಾಗಿದ್ದಾನೆ. ಸೂಪರ್ ಲಾಗ್ ಸಿಸ್ಟರ್ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಶ್ರಾವಣ ನಮ್ಮ ಅಣ್ಣನ ಮಗಳು ಬರ್ತಡೇಗೆ ಹೋದ್ರೆ 6 ಗಂಟೆಗೆ ಹೋಗ್ಯಾನ್ರಿ. ಒಂದಿಟ್ಟು ಕೇಕ್ ತಿಂದಿಲ್ಲ, ಚೊಡ್ತೀನಿ ನೋಡಿ, ಅಷ್ಟು ಖುಷಿ ಎಂಜಾಯ್ ಮಾಡಿಬಿಡ್ರಿ. ಆದ್ರೆ ಇದು ಅದು ತಿನ್ನೋದು ಮೇನ್ ಅಂದರೆ ಖುಷಿಯಾಗಿರ್ತಾರೆ, ಅದು ಮೇನ್ ಇರ್ತಾರೆ. ಯಾಕೋ ಗೊತ್ತಿಲ್ಲ, ಶ್ರಾವಣಿ ನಾನು ತಿಂದ್ವಿ ಕೇಕ್, ಅದು ಅವತ್ತು ತಿಂದ್ರಿ. ಅಕ್ಕ ಪೆನ್ ಹಿಡಿದು ಕೈ ಒಬ್ಬರು ಇದು ತೋಟೇಂದ್ರ ಸ್ವಾಮಿ ಅಂತ ಕಮೆಂಟ್ ಬಂದೈತೆ. ತೋಟೇಂದ್ರ ಸ್ವಾಮಿ, ಅಕ್ಕ ಪೆನ್ ಹಿಡಿದ ಕೈ ಜೀವಕ್ಕೆ ದಾರಿ ತೋರಿಸುತ್ತದೆ. ಚೂರಿ ಹಿಡಿದ ಕೈ ಜೀವನಕ್ಕೆ ಯಾವಾಗ ಕೂತು ತರುತ್ತೋ ಗೊತ್ತಿಲ್ಲ. ಹಾಗೆ ನಾವು ಮಾಡೋ ಕೆಲಸ ನಮಗೆ ಸರಿ ಅನಿಸಿದರೆ ಸಾಕು ರೀ. ಕರೆಕ್ಟ್ ನೋಡಿ ಸಿಸ್ಟರ್, ನೀವು ಕಮೆಂಟ್ ಹಾಕಿದ್ದು ಕರೆಕ್ಟು. ಅಕ್ಕ ಪೆನ್ ಹಿಡಿದ ಕೈ ಜೀವನಕ್ಕೆ ದಾರಿ ತೋರಿಸುತ್ತೆ. ಹೌದು, ಈಗ ನಾವು ಪೆನ್ ಹಿಡಿದು ಅಂದ್ರೆ ಪೆನ್ ಹಿಡಿದು ಬರೋದು, ನಾವು ಶಾಲೆ ಕಲಿತೀವಿ ಒಂದು ಜೀವನಕ್ಕೆ ಒಂದು ನೌಕರಿ ಅಂತಾರೆ ಬರ್ತಾ, ಏನಾದರೂ ಬರ್ತಾ. ಅದೇ ಕತ್ತಿ ಚೂರಿ ಅಂತ ಹಿಡ್ಬೋದಿದ್ರೆ ಜೀವಕ್ಕೆ ಕೂತು ಗ್ಯಾರಂಟಿ ಸ್ನೇಹಿತರೆ. ಅದಕ್ಕೆ ಚೂರಿ ಅಂತ ಎಷ್ಟು ಏನಾರು ಯಾರ್ಯಾರು ಏನೋ ಮಾಡಿದ್ವು ಅಂದ್ರೆ ಅಲ್ಲಿ ಇದಾಗಿದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಅಲ್ಲೇ ನಮ್ಮ ಜೀವನನೇ ಹಾಳಾಗುತ್ತಾ. ಅದೇ ಮಕ್ಕಳಿಗೆ ಇದೇ ಥರ ಹೇಳ್ಕೊಡ್ಬೇಕು ನೋಡಿ. ಎಷ್ಟು ಖುಷಿ ಆಯಿತು. ಅಕ್ಕ ಕಾಲ ಹಾಕೋ ಮ್ಯಾಟ್ ಬರಿಯೋ ಟೇಬಲ್ ಮ್ಯಾಗ ಇಡಬೇಡಿ ಹಿಂಗೆ ಹೇಳ್ರಿ. ಏನೋ ತಪ್ಪಿದ್ರೆ ನಾನು ವಿಡಿಯೋದ ತಪ್ಪು ಮಾಡಿರಿ. ನಮಗೆ ಗೊತ್ತಿದ್ರೆ ನೀವು ಶೇರ್ ಮಾಡಿರಿ, ನಿಮಗೆ ಗೊತ್ತಿಲ್ಲ ನಾವು ಶೇರ್ ಮಾಡ್ತೀವಿ ಇಷ್ಟ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಾನು ತೆಗೆದು ನೋಡಿ, ಇವತ್ತು ಅದು ಫಾಲೋ ಮಾಡಿ ನೋಡಿ. ಈ ಇನ್ನೊಂದು ಚಾನಲ್ ಓಪನ್ ಆಗುತ್ತಿಲ್ಲ ರೀ ಸಕ್ಕ ಅಂತ. ನಾನು ರೇಖಾ ಟೈಲರಿಂಗ್ ಚಾನಲ್ ಓಪನ್ ಮಾಡಿ ಅವ್ರಿಗೋಸ್ಕರ ಕಮೆಂಟ್ ರಿಪ್ಲೈ ಕೊಡಪ್ಪ ಅಂದೆ. ರೇಖಾ ಟೈಲರಿಂಗ್ ಚಾನಲ್ ಓಪನ್ ಮಾಡಿದ್ನಲ್ಲ,
ಆ ಚಾನಲು ಡಿಲೀಟ್ ಆಗೈತೆ ಸಿಸ್ಟರ್, ಓಪನ್ ಆಗಲ್ಲ. ಒಂದು ಸ್ವಲ್ಪ ದಿನ ತಡಿ, ನನಗೆ ಸಡು ಆತಂದ್ರೆ ಇನ್ನೊಂದು ಚಾನಲ್ ಓಪನ್ ಮಾಡ್ತೀನಿ. ಇವಾಗ ಎಷ್ಟು 1,20,000 ಅಮೌಂಟ್ ಬಟ್ಟೆ ಮಾಲ್ ಹಾಕ್ಬಿಟ್ಟಿನಿ. ಈಗ ಅದ್ರ ಕಡೆ ಎಲ್ಲ ಗಮನ ಹೊಂಟೈತ್ರಿ. ಅದು ಟೈಲರಿಂಗ್ ಕಡೆನೂ ಇಲ್ಲ, ಈ ಕಡೆ ಯೂಟ್ಯೂಬ್ಗೂ ವಿಡಿಯೋ ಮಾಡ್ತೀನಿ. ಆದ್ರೆ ಇನ್ನೊಂದು ಚಾನಲ್ ಓಪನ್ ಮಾಡೋಂಗಿಲ್ಲ. ನೀವು ನಿಮ್ಮ ಮಾತು ಅಂದರೆ ತುಂಬ ಇಷ್ಟ ಅಕ್ಕ ಅಂತ ಸವಿತಾ ಸಿಸ್ಟರ್ ಅಂತ ಸವಿತಾ ಗೋಂದಾರ್ ಅಂತ ಇಂಗ್ಲೀಷ್ ಇಷ್ಟಕ್ಕಲ್ಲ, ಏನೋ ಮಿಸ್ಟೇಕ್ ಆದ, ಸಾರಿ. ನೀವು ನಿಮ್ಮ ಮಾತು ಅಂದರೆ ತುಂಬ ಇಷ್ಟ, ನಮ್ಮನ್ನು ಇಷ್ಟ, ನಾವು ನಮ್ಮ ಮಾತು ಒಂದು ಇಷ್ಟ ಆಯ್ತಂತೆಲ್ಲ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್, ಖುಷಿ ಆಯಿತು. ಹ್ಯಾಪಿ ಬರ್ತ್ಡೇ ಅಂತೆಲ್ಲರೂ ವಿಶ್ ಮಾಡಿರಿ. ವಿಜ್ಜು ಅಕ್ಕ ಹ್ಯಾಪಿ ಬರ್ತ್ಡೇ ಚಿನ್ನಿ, 100 ಕಾಲ ಸುಖವಾಗಿ ಸಂತೋಷ ಬಾಳು ಅಂತ ವಿಶ್ ಮಾಡ್ಯಾರ. ಮತ್ತು ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ಯಾರ, ಪಿಕೋ ಪಾಲು ಮಿಷನ್ ಬೇರೆ ಇದೆಯಾ, ಬೇರೆ ಇಂಗ್ಲೀಷ್ನ ಕಮೆಂಟ್ ಹಾಕ್ಯಾರ. ಪಿಕೋ ಪಾಲ್ ಮಿಷನ್ ಬೇರೆ ಇದೆ ಐತೆ ಹೇಳ್ರಿ ಅಂತ್ಯಾರ. ಪಿಕೋ ಪಾಲ್ ಮಿಷನ್ ಬೇರೆ ಚಣಿಕೆ ಅಷ್ಟೇ ಬೇರೆ ಐತಿ. ಇಂಥದ್ದು ಸ್ಟ್ಯಾಂಡ್ ಇದಕ್ಕೆ ಸೆಟ್ ಮಾಡಿ ಹೊಲಿತೀನಿ ರೀ ನಾನು. ಜನ್ಮದಿನದ ಆರ್ಥಿಕ ಶುಭಾಶಯಗಳು ಪುಟ್ಟಿ, 100 ಕಾಲ ಸುಖವಾಗಿ ಬಾಳು ನಿರ್ಮಲಾ ಸಿಸ್ಟರ್ ಹಾಕ್ಯಾರ. ದೀಪವನ್ನು ಆರಿಸಬಾರದು, ಹಾಗೆ ಸೈಡಿಗೆ ಇಟ್ಟು ಕೇಕ್ ಕಟ್ ಮಾಡಬೇಕು. ಹೌದು, ನಾನು ನಮ್ಮ ಶ್ರವಣಕುಮಾರ್ದು ಬರ್ತಡೇ ಮಾಡಿದ್ರೆ ದೀಪ ಹಚ್ಚಿಸಿ ಸೈಡಿಗೆ ಇರ್ತೀನಿ ರೀ, ಅವ್ನು ಆರಿಸಲ್ಲ. ಇಲ್ಲಿ ಏನೋ ಗೊತ್ತಿಲ್ಲ, ದೀಪ ಹಚ್ಚಿ ಅವರು ಊಟಕ್ಕೆ ಆರಿಸಿದ್ವು ರೀ. ಒಬ್ರೊಬ್ರು ಪದ್ಧತಿ ಮಾಡೋದು, ದೀಪ ಆರಿಸ್ಬಾರ್ದು, ಹಚ್ಬೇಕು. ಯಾಕಂದ್ರೆ ಅವು ಮುಂದೆ ಮಕ್ಕಳು ದೀಪ ಹಚ್ಚು ಮಕ್ಕಳು ರೀ, ದೀಪ ಹಚ್ಚು ಆಗಬೇಕು, ಏನೋ ಗೊತ್ತಿಲ್ಲ ಅವರಿಗೆ, ಹಂಗೆ ಮಾಡ್ಯಾರ ನೋಡಿ. ರೇಖಾ ಅಕ್ಕ, ನೀವು ನಮಗೆಲ್ಲರಿಗೂ ಸ್ಫೂರ್ತಿ. ಇದು ಅಶಾಕು ಏನು ಐಡಿಯಾ ಹೆಸರು ಗೊತ್ತಾಗ್ತಾಯಿಲ್ಲ, ಅವ್ರು ಕಮೆಂಟ್ ಬಂದೈತೆ ನೋಡಿ. ಇಷ್ಟು ಒಳ್ಳೆ ಕಮೆಂಟ್ ಹಾಕ್ತೀರಿ, ನಿಮ್ಮೆಲ್ಲ ಕಮೆಂಟಿಗೋಸ್ಕರ ನಾನು ಇನ್ನೊಬ್ರಿಗೆ ಏನಾಗ್ಬಿಡ್ತಾ, ಕಮೆಂಟ್ ಹಾಕ್ತಾರಪ್ಪ, ರಿಪ್ಲೈ ಕೊಡೋಕೆ ನಮಗೆ ತ್ರಾಸು ಅಂತಿರ್ತಾರೆ. ನಾವು ನಿಮ್ಮ ಕಮೆಂಟ್ ಓದಿ ನಿಮ್ಮ ಅದಕ್ಕೆ ರಿಪ್ಲೈ ಕೊಡ್ತೀನಿ ಅಂದ್ರೆ, ಈ ಕಮೆಂಟ್ ಇವಾಗ ಬಂದೈತೆ ನೋಡಿ, ನಾನು ರಿಪ್ಲೈ ಕೊಟ್ಟಿಲ್ಲ. ರೇಖಾ ಅಕ್ಕ, ನೀವು ನಮಗೆಲ್ಲರಿಗೂ ಸ್ಫೂರ್ತಿ ಅಕ್ಕ, ನನಗೆ ನೀನು ಅಂದರೆ ಅಕ್ಕ ತುಂಬ ಪ್ರಾಣ ಅಕ್ಕ, ನಿನ್ನಿಂದ ತುಂಬ ವಿಷಯಗಳು ಕಲಿತು ಬದುಕದೇಗೆ ಅಂತ ನಿನ್ನಿಂದ ಕಲಿತಿದ್ದೀನಿ ಅಕ್ಕ. ನನಗೂ ತುಂಬಾ ಕಷ್ಟ, ಪ್ರಾಬ್ಲಮ್, ಮುಖ ನಾನೇ ಆಶಾಕವಾಗ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿದ್ದೀನಿ. ಜನವರಿ 13 ಮೆಸೇಜ್ ಹಾಕಿದ್ದೆ ಅಕ್ಕ. ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ, ಆವತ್ತಿನಿಂದ ವಿಡಿಯೋ ನೋಡ್ತಾ ಇದ್ದೀನಿ, ಮೆಸೇಜ್ ಆಗ್ತಾಯಿಲ್ಲ. ಇಲ್ಲಿ ಸಿಸ್ಟರ್, ಅಮ್ಮನಿಗೆ ಹುಷಾರಿಲ್ಲ ಅಂತೀರಿ, ಮೊದಲು ಅಮ್ಮನ ಕಡೆ ಕೇರ್ ತಗೋರಿ. ಈ ವಿಡಿಯೋ ಸೋಷಿಯಲ್ ಮೀಡಿಯಾ, ನಾವು ಎಲ್ಲಿ ಹೋಗಲ್ಲ, ನಾವು ಇಲ್ಲೇ ಇರ್ತೀವಿ, ನೀವು ಇಲ್ಲೇ ಇರ್ತೀರಿ, ಮುಂದೆ ಬರಾಗ ವಿಡಿಯೋ ನೋಡ್ಬೋದು. ಅಮ್ಮನ ಹುಷಾರಿಲ್ಲ ಅಂತೀರಿ, ಅಮ್ಮನ ಚೆನ್ನಾಗಿ ನೋಡ್ಕೊರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನಾವಂದ್ರೆ ನಿಮಗೆ ಇಷ್ಟ, ಸ್ಫೂರ್ತಿ. ನಮ್ಮಿಂದ ಇನ್ನೊಬ್ಬರು ಕಲ್ತೀವಂತ ಹೇಳ್ಬೇಕು ಸ್ನೇಹಿತರೆ. ನಮ್ಮಿಂದ ಕೆಟ್ಟದನ್ನು ಕಲ್ತೀವಿ ಅಂತ ಹೇಳ್ಬಾರ್ದು, ಒಳ್ಳೆಯದನ್ನು ಒಂದು ನಮ್ಗೂಡು ಇರೋವಂಥ ಒಳ್ಳೆಯದಂತ ಹಂಚ್ಕೋಬೇಕು. ಖುಷಿ ಆಯಿತು ಆಶಾ ಸಿಸ್ಟರ್. ಹೌದು ರೀ, ಕಮೆಂಟ್ ಹಾಕಿದ್ರಿ, ತುಮಕೂರು ಸೈಡ್ನವ್ರು ಅದಿರಿ ಸಿಸ್ಟರ್, ಗೊತ್ತಾಯಿತು. ಅಮ್ಮನ ಹುಷಾರಾಗಿ ನೋಡ್ಕೊರಿ, ಅಮ್ಮನಿಗೆ ಏನಾಗೈತೆ ಅಂತ ತಿಳಿಸಿ, ನಮಗೂ ಕೂಡ ಸ್ವಲ್ಪ ಸಮಾಧಾನ ಆಗುತ್ತೆ ನೋಡಿ ಸಿಸ್ಟರ್. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನೋಡಿ, ಇಂಥ ಪರಿಸ್ಥಿತಿಯಾಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಲ್ಲ. ಇನ್ನೊಬ್ರು ಕಮೆಂಟ್ ಹಾಕ್ಯಾರ, ನಿಮಗೆ 10 ನಿಮಿಷ ಆಗೈತಿ ಅಂತೀರಿ, ಇನ್ನೂ ಕಸ್ಟಮರ್ ಬರ್ತಾ ಚಲೋ ಬಿಡ್ರಿ ನಿಮ್ಮದು ವ್ಯಾಪಾರ ಅಂತಾರೆ. 10 ನಿಮಿಷಕ್ಕೆ ಕಸ್ಟಮರ್ ಬಂದು ಹೋಗಿದ್ರಿ, ಅವಾಗ ನಾವು ಊಟ ಮಾಡೋಕ್ಕೆ ಹೋಗಿದ್ದೆ ಸಿಸ್ಟರ್. ಲೈಕ್ ಡರ್ ಸಿಸ್ಟರ್, ಹ್ಯಾಪಿ ಬರ್ತ್ಡೇ ಚಿನ್ನಮ್ಮ ಅಂತ ಶಾಂತಾ ಸಿಸ್ಟರ್ ಕಮೆಂಟ್ ಹಾಕಿರಿ. ಹುಟ್ಟುಹಬ್ಬದ ಶುಭಾಶಯ ಅಂತೆಲ್ಲರೂ ಕಮೆಂಟ್ ಹಾಕಿರಿ. ಇಷ್ಟೆಲ್ಲ ಕಮೆಂಟ್ಗಳು ಬಂದವು. ಮತ್ತು ಇನ್ನೊಂದು ವಿಡಿಯೋ ಕಮೆಂಟ್ ಬಂದೆ ಸ್ನೇಹಿತರೆ, ಅದು ಭಾಳ ಮನಸ್ಸಿಗೆ ತಟ್ಟಂಗೆ ಐತೆ ಬಿಡ್ರಿ ಕಮೆಂಟು, ಖುಷಿ ಆಯಿತು. ಸಿಸ್ಟರು ಏನು ಕಮೆಂಟ್ ಹಾಕ್ಯಾರಂದ್ರೆ, ಅಕ್ಕ ನಾನು ಬಾಂಡೆ ತಿಕ್ಲಿ ಏನೇ ಕೆಲಸ ಮಾಡಾಕತ್ಲಿ ವಿಡಿಯೋ ಹಚ್ಚಿಡ್ತೀನಿ ರೀ, ನಿಮ್ಮಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅಂಥೇಳಿ ಏನು ಕಮೆಂಟ್ ಹಾಕಿದ್ರೆ, ಕಮೆಂಟ್ ಎಲ್ಲಿ ಶೋ ಆಗ್ತಾಯಿಲ್ಲ. ಆಯ್ತದು ಯಾವ ವಿಡಿಯೋ ಅಂತ ಅಷ್ಟೊಂದು ನೋಡಲಿಲ್ಲ, ನಾನು ರಿಪ್ಲೈ ಕೊಟ್ಟೆ. ಅದು ನೋಡಿ ಸ್ನೇಹಿತರೆ, ನಿಮ್ಮಂಥವ್ರು ಇನ್ನೊಬ್ರಿಗೆ ಕೈ ಚಾಚಬಾರ್ದು, ನಿಮ್ಮಂಥವ್ರು ಮುಂದೆ ಬರಬೇಕು, ಮಾಡ್ಕೊಂಡು ತಿನ್ನಬೇಕು ನಿಮ್ಮಂಥವ್ರು ಅಂಥೇಳಿ ಕಮೆಂಟ್ ಮಾಡಿರಲ್ಲ, ಖುಷಿ ಆಯ್ತು. ಯಾರು ಅದಾರಿ ಸ್ನೇಹಿತರೆ, ನಮ್ಮನ್ನೇ ಇನ್ನೂ ಹಾಕಿ ಕಾಲ ಹಾಕಿ ತುಳಿಬೇಕು, ಇವ್ರನ್ನ ಇನ್ನೂ ಭಿಕ್ಷೆ ಬೇಡಕ್ಕೆ ಹಚ್ಬೇಕು ಅನ್ನೋ ಜನಗಳ ಮಧ್ಯೆ ನೀವು ಇಂಥವ್ರು ಅದಿರಲ್ಲ, ಖುಷಿ ಆಗುತ್ತೆ ನೋಡಿ. ನೀವು ವಿಡಿಯೋ ನೋಡಿ ಸಾಕು, ನನಗೆ ಒಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಒಂದು ಲೈಕ್ ಒಂದು ಕಮೆಂಟು ಕೊಟ್ರೆ ಮತ್ತು ಇದಕ್ಕಿಂತ ದೊಡ್ಡ ಹೆಲ್ಪ್ ಮಾಡೋದೇನು ಬೇಡ. ಇಷ್ಟು ಮಾಡಿರಿ ಸಾಕು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ.
ಇಷ್ಟ ಆರ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ನಿಮ್ಮದು ಇದೇ ಥರ ನೀವು ಒಳ್ಳೆ ಕಮೆಂಟ್ ಹಾಕ್ರಿ. ನನಗೆ ಯಾವ ಕಮೆಂಟ್ಗಳು ಇಷ್ಟ ಆಗ್ತಾವೆ ಆರಿಸಿ ನಿಮಗೂ ಶೇರ್ ಮಾಡ್ತೀನಿ ರೀ. ನನಗೆ ಬಂದಿರೋವಂಥ ಕಮೆಂಟ್ಗಳು ನಾನು ನಿಮಗೂ ಶೇರ್ ಮಾಡ್ತೀನಿ. ಅದೊಂದು ಖುಷಿ ನಿಮ್ಮನ್ನು ಹಂಚ್ಕೋತೀನಿ ಸ್ನೇಹಿತರೆ, ಅಷ್ಟೇ ಮತ್ತೇನಿಲ್ಲ ನೋಡಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.